ಬೆಂಗಳೂರಿನಲ್ಲಿ ಈ ಟ್ರಾಫಿಕ್ ಕಿರಿಕಿರಿ ಸಾಕಾಗಿದೆ. ಎಲ್ಲಿಗೂ ಇನ್ ಟೈಮ್ಗೆ ಹೋಗೋದಕ್ಕಾಗಲ್ಲ. ಹಾಗಾಗಿ ಇನ್ಮೇಲೆ ಮೆಟ್ರೋದಲ್ಲಿ ಓಡಾಡೋಣ ಅಂತ ಜನ ತಮ್ಮ ತಮ್ಮ ವಾಹನಗಳನ್ನು ಬಿಟ್ಟು ಮೆಟ್ರೋ ಅವಲಂಬನೆಯನ್ನು ಇತ್ತೀಚೆಗೆ ಜಾಸ್ತಿ ಆಗಿತ್ತು. ಆದರೆ ಮೆಟ್ರೋ ಟಿಕೆಟ್ ದರವನ್ನು ಏರಿಸಿ ಈಗ ಪ್ರಯಾಣಿಕರಿಗೆ ಒಂದು ಬಿಗ್ ಶಾಕನ್ನು BMRCL ಅವರು ಕೊಟ್ಟಿದ್ದಾರೆ. ಹಾಗಾದರೆ ಈ ಮೆಟ್ರೋ ಪ್ರಯಾಣ ದರ ಏರಿಕೆ ಯಾವಾಗಿಂದ, ಎಷ್ಟು, ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ನಮ್ಮ ಮೆಟ್ರೋದಿಂದ ಹಗಲು ದರೋಡೆ. ಸೋಮವಾರದಿಂದ 5% ಪ್ರಯಾಣ ದರ ಹೆಚ್ಚಳ. ಬೆಂಗಳೂರು ಟ್ರಾಫಿಕ್ ಸಾಕಾಗಿದೆ. ಮೆಟ್ರೋದಲ್ಲಿ ಓಡಾಡೋಣ ಅಂತ ಜನ ವಾಹನಗಳನ್ನ ಬಿಟ್ಟು ಮೆಟ್ರೋ ಅವಲಂಬನೆ ಜಾಸ್ತಿ ಮಾಡಿದ್ರು. ಆದ್ರೀಗ ಮೆಟ್ರೋ ಟಿಕೆಟ್ ದರ ಏರಿಸಿ ಶಾಕ್ ಮೇಲೆ ಶಾಕ್ ಕೊಟ್ಟಿದೆ. ಕಳೆದ ವರ್ಷ 71.5% ಏರಿಸಿದ್ದ ಮೆಟ್ರೋ ಈಗ ಕಿಲೋಮೀಟರ್ ಲೆಕ್ಕದಲ್ಲಿ ಗರಿಷ್ಠ ₹5 ಜಾಸ್ತಿ ಮಾಡಿದ್ದು ಪಾಸ್ ದರ, ಸ್ಮಾರ್ಟ್ ಕಾರ್ಡ್ ದರವನ್ನು ಹೆಚ್ಚಿಸಿದೆ. ಸೋಮವಾರದಿಂದ ಪರಿಷ್ಕೃತ ದರ ಜಾರಿಗೆ ಬರಲಿದೆ. 10%, 20%ನಷ್ಟು ದರ ಪರಿಷ್ಕರಣೆ ಮಾಡಬೇಕಿತ್ತು. ಆದರೆ ಕೇವಲ 5%ಗೆ ಮಾತ್ರ ಸೀಮಿತ ಮಾಡಿದ್ದೀವಿ ಅಂತ ಮೆಟ್ರೋ ಸಮರ್ಥಿಸಿಕೊಳ್ತಾ ಇದೆ. ಆದರೆ ಮೆಟ್ರೋ ದರ ಏರಿಕೆಗೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೆಟ್ರೋದವರು ಮೊದಲು ಜಾಸ್ತಿ ರೈಲು ಓಡಿಸ್ಲಿ, ಪೀಕ್ ಅವರ್ನಲ್ಲಿ ಭಾರಿ ಸಮಸ್ಯೆ ಆಗ್ತಾ ಇದೆ, ಮೂಲ ಸೌಕರ್ಯ ಕಲ್ಪಿಸ್ಲಿ, ಆಮೇಲೆ ದರ ಏರಿಕೆ ಮಾಡ್ಲಿ ಎಂದಿದ್ದಾರೆ. ಫಸ್ಟ್ ಆಫ್ ಆಲ್ ಮೆಟ್ರೋ ರೇಟ್ ಇನ್ಕ್ರೀಸ್ ಮಾಡ್ತಿದ್ರೆ ಅಂದ್ರೆ ತಕ್ಕ ಫೆಸಿಲಿಟಿ ಕೊಡಬೇಕು, ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕು, ಅದನ್ನೆಲ್ಲ ಮಾಡ್ತಾ ಇಲ್ಲ. ಅದ್ರ ಬದಲು ಸುಮ್ಮನೆ ರೇಟ್ ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ಈಗ ಬರೋ ಜನನೂ ಕಡಿಮೆ ಮಾಡ್ತಾರೆ, ಆಮೇಲೆ ಟ್ರಾಫಿಕ್ಕು ಜಾಸ್ತಿ ಆಗುತ್ತೆ, ಆಮೇಲೆ ಜನರ ಮೇಲೇ ಸುಮ್ಮನೆ ತೊಂದರೆ ಆಗುತ್ತೆ. ರೇಟ್ ಕಡಿಮೆ ಮಾಡಿ, ಫೆಸಿಲಿಟಿ ಜಾಸ್ತಿ ಮಾಡಿ, ಜನ ಬರೋದನ್ನ ಹೆಚ್ಚಿಗೆ ಮಾಡಿ, ಆವಾಗ ಆಟೋಮೆಟಿಕ್ಕಾಗಿ ಟ್ರಾಫಿಕ್ ಕಡಿಮೆ ಆಗುತ್ತೆ. ಸೊ ಈಗ ಆಲ್ರೆಡಿ ರೇಟ್ ಜಾಸ್ತಿ ಮಾಡಿದ್ದಾರೆ ತುಂಬ. ಮೋಸ್ಟ್ಲಿ ಗರಿಷ್ಠ ಮೊತ್ತ ₹90, ₹90 ಇದೆ. ಸೊ ಇನ್ನೂ ಇವ್ರು ಜಾಸ್ತಿ ಮಾಡ್ತಿದ್ರೆ ದಿನದ ಖರ್ಚೆ 300-400 ಮೇಲೆ ಹೋಗ್ಬಿಡುತ್ತೆ. ಸೊ ಅದನ್ನು ಯೋಚನೆ ಮಾಡಬೇಕಾಗತ್ತೆ BMRCL ಫಸ್ಟ್ ಆಫ್ ಆಲ್ ಈಗ ಆಲ್ರೆಡಿ ಇರೋ ಕ್ರೌಡ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಇರೋದು 6 ಕೋಚ್ ಒಂದು ಟ್ರೈನಲ್ಲಿ, ಕನಿಷ್ಠ 1,000 ಜನನೂ ಹೋಗ್ತಾ ಇರ್ತಾರೆ ಈಗ ಪೀಕ್ ಟೈಮಲ್ಲಿ ಒಂದೊಂದು ಟ್ರೈನಲ್ಲೂ. ಸೊ ಕೋಚ್ ಇನ್ಕ್ರೀಸ್ ಮಾಡೋದು ಆಪ್ಷನು, ಅಥವಾ ನಂಬರ್ ಆಫ್ ಟ್ರೈನ್ಸ್ ಜಾಸ್ತಿ ಮಾಡಿ ಇಂಟರ್ವಲ್ ಕಮ್ಮಿ ಮಾಡೋಕ್ಕೆ 2 ಟ್ರೈನ್ ಮಧ್ಯೆ ಅದನ್ನು ಕಮ್ಮಿ ಮಾಡೋದನ್ನು ನೋಡೋದು ಬಿಟ್ಟು ಫೇರ್ ರಿವೈಸಲ್ ಪದೇ ಮಾಡ್ತಾಯಿದ್ರೆ ಅರ್ಥ ಇಲ್ಲ ಸರ್. ಇದಕ್ಕೆ 5% ಏರಿಸ್ತಾ ಇದೆ. ನಮ್ಮಂಥ ಪೆನ್ಷನರಿಗೆ ಭಾಳ ಕಷ್ಟ ಆಗುತ್ತೆ. ಮೆಟ್ರೋನ ಇನ್ನೂ ಸುಧಾರಣೆ ಮಾಡಿ ಜನರಿಗೆ ಕೂತ್ಕೊಳ್ಳೋ ಸೀಟ್ ಕೊಡಲಿ, ಫಸ್ಟ್ ಮುಂದಾಗಬೇಕು. ಕಲೆಕ್ಷನ್ ಮಾಡೋದು ಆಮೇಲೆ. ಮೆಟ್ರೋ ಟಿಕೆಟ್ ದರ ಏರಿಕೆ. ಕಿಲೋಮೀಟರ್ ಲೆಕ್ಕದಲ್ಲಿ ಕನಿಷ್ಠ ₹1, ಗರಿಷ್ಠ ₹5 ಹೆಚ್ಚಳ. ದಿನದ ಪಾಸ್ 300ರಿಂದ 313ಕ್ಕೆ ₹13 ಏರಿಕೆ. ಮೊಬೈಲ್ QR ಪಾಸ್ ₹250 ಇದ್ದಿದ್ದು ₹263ಗೆ, ಅಂದರೆ ₹13 ಏರಿಕೆ. 1 ದಿನದ, 3 ದಿನದ, 5 ದಿನದ ಪಾಸ್ಗಳಲ್ಲಿ 13ರಿಂದ ₹43 ಭಾರೀ ಏರಿಕೆ. 3 ದಿನದ ಪಾಸ್ ಸ್ಮಾರ್ಟ್ ಕಾರ್ಡ್ ₹600ರಿಂದ ₹628ಗೆ ಏರಿಕೆ. 3 ದಿನದ ಪಾಸ್ ಸ್ಮಾರ್ಟ್ ಕಾರ್ಡ್ QR ₹550ರಿಂದ ₹578ಗೆ ಜಂಪ್. ಈ ಬಗ್ಗೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿರುವ BMRCL MD ರವಿಶಂಕರ್, ದರ ನಿಗದಿ ಸಮಿತಿಯ ನಿಯಮದಂತೆ ದರ ಏರಿಕೆ ಮಾಡ್ತಾ ಇದ್ದೀವಿ. ದರ ಏರಿಕೆಯ ಸಂಬಂಧ ಸರ್ಕಾರದಿಂದ ಅನುಮತಿ ಪಡೆಯುವ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಅದು ಬೋರ್ಡ್ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ, ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಸಂಬಂಧ ಇಲ್ಲ. ಇದು ಫೇರ್ ರಿವಿಷನ್ ಕಮಿಟಿ ಲಾಸ್ಟ್ ಇಯರ್ ಏನ್ ಮಾಡ್ತು, ಅದ್ರ ಪ್ರಕಾರ ನಮ್ಗೆ ಅದು ಬೈಂಡಿಂಗ್, ಅದು ಸ್ವಲ್ಪ ಜಾಸ್ತಿ ಆಯ್ತು ಫೇರು. ಈಗ ಏನಾಗಿದೆ, ಪ್ರತಿ ವರ್ಷ ಮಾಡ್ತಾರೆ 5% ಕ್ಯಾಪ್ ಹಾಕಿದೆ. % ಮಾಡಕ್ಕೆ ಅವಕಾಶ ಇದೆ, ಬಟ್ 5% ಲಿಮಿಟ್ ಮಾಡಿದೀವಿ. ಸೊ ನಮ್ದು ಮಿನಿಮಮ್ ಫೇರ್ ಇವಾಗಿರೋದು 10 ಸ್ಲಾಬ್ ಅಲ್ಲಿ ₹10 ₹90 ಇದೆ. ₹10 ಬಂದ್ಬಿಟ್ಟು ₹11 ಆಗ್ತಾ ಇದೆ, ₹90 ಬಂದು ₹95 ಆಗ್ತಾ ಇದೆ. ಮತ್ತೆ ಇರುವಂತ ಡಿಸ್ಕೌಂಟ್ಗಳೆಲ್ಲ ಸಹ ಅದು ಅನ್ವಯಿಸುತ್ತೆ. ಸೊ ಜಾಸ್ತಿ ಹೊರೆ ಆಗ್ಲಿಕ್ಕಿಲ್ಲ. ಸೊ ಐ ವುಡ್ ರಿಕ್ವೆಸ್ಟ್ ಯು, ಮಂಡೆಯಿಂದ ಜಾರಿ ಬರುತ್ತೆ. ಮೆಟ್ರೋ ಟಿಕೆಟ್ ಏರಿಸಿ ಶಕ್ತಿ ಯೋಜನೆಗೆ ಬಳಕೆ. ದರ ಏರಿಕೆಗೆ ರಾಜ್ಯ ಸರ್ಕಾರ ಕಾರಣ ಎಂದ ಬಿಜೆಪಿ. ಮೆಟ್ರೋ ಪ್ರಯಾಣ ದರ ಏರಿಕೆ ಎಂದಿನಂತೆ ರಾಜಕೀಯ ಕಚ್ಚಾಟಕ್ಕೂ ಕಾರಣವಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಜನರ ಮೇಲೆ ಸರ್ಕಾರ ಬರೆ ಎಳಿತಾ ಇದೆ ಅಂತ ಕಿಡಿಕಾರಿದ್ದಾರೆ. ಮತ್ತೋರ್ವ ಸಂಸದ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿ ಸಂಸದ PC ಮೋಹನ್ ಮೆಟ್ರೋ ದರ ಏರಿಕೆ ಮಾಡಿ ಬಂದ ಹಣವನ್ನು ಶಕ್ತಿ ಯೋಜನೆಗೆ ಹಾಕಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ವಾಹನದ ದಟ್ಟಣೆಯಿಂದಾಗಿ ಸಂಚಾರ ಮಾಡ್ತಕ್ಕಂಥದ್ದು ಅಸಾಧ್ಯ ಅನ್ನೋ ರೀತಿಯಲ್ಲಿ ಆಗಿದೆ. ಇದ್ರ ಮಧ್ಯೆ ಮಾಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂದರೆ ಮೆಟ್ರೋ ಅಂತಕ್ಕಂಥದ್ರಲ್ಲೂ ಕೂಡ ಈ ರೀತಿ ದರ ಏರಿಕೆನ ಜಾಸ್ತಿ ಮಾಡಿಕೊಂಡು ಈ ರೀತಿ ಹೊರಟ್ರೆ ಮಹಾನಗರ ಜನತೆಗೂ ಕೂಡ ಇದು ಹೊರೆ ಆಗ್ತದೆ. ಅಷ್ಟೇ ಅಲ್ಲ, ಬೆಂಗಳೂರು ಪರಿಸ್ಥಿತಿ ಇನ್ನೂ ಕೂಡ ಬಿಗಡಾಯಿಸುತ್ತೆ. ಅದೇ ರಾಜ್ಯ ಸರ್ಕಾರ ಈ ರೀತಿ ಅವೈಜ್ಞಾನಿಕವಾಗಿ ರೆಕಮೆಂಡ್ ಮಾಡ್ತಕ್ಕಂಥದ್ದು, ದರ ಜಾಸ್ತಿ ಮಾಡೋದಕ್ಕೆ ಮಾಡುವಂಥದ್ದು, ಗಾಯದ ಮೇಲೆ ಬರೆ ಎಳೆಯುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು ಇದು ಖಂಡಿತ ಸರಿಯಲ್ಲ.
ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀನಿ. ನಿಮ್ಮಲ್ಲಿ ಏನಂತ ವಿಶೇಷತೆ ನಿಮ್ಮ ಬೆಂಗಳೂರು ಮೆಟ್ರೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮುಂಬೈಯಲ್ಲಿ, ಕಲ್ಕತ್ತಾದಲ್ಲಿ, ಚೆನ್ನೈಯಲ್ಲಿ, ಎಲ್ಲೂ ದೇಶದಲ್ಲಿ ಇಲ್ದಲೇ ಇರುವಂತ ಸರ್ವಿಸ್ ನೀವು ಏನ್ ಕೊಡ್ತಾ ಇದ್ದೀರಾ ಇಷ್ಟೊಂದು ರೇಟ್ ಜಾಸ್ತಿ ಮಾಡೋದಕ್ಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿ ಸತಿ ನಾವು ಮೆಟ್ರೋ ದರ ಕಡಿಮೆ ಮಾಡಿ ಅಂತ ಕೇಳಿದ್ರೆ, ಇಲ್ಲ ನೀವು ಕೇಂದ್ರ ಸರ್ಕಾರ ಕೇಳಿ ಅಂತ ಹೇಳ್ತೀರಾ, ಅವ್ರು ಮಾಡಿದ್ದು ಅಂತ. ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿ ಅಂತ ಕೇಳೋವಂಥದ್ದೇ, ಆ ಪ್ರಾಸೆಸ್ ಶುರು ಆಗುವಂಥದ್ದೇನೆ ರಾಜ್ಯ ಸರ್ಕಾರದ ತಾಕೀತು ಮೇಲೆ. ಒಂದಲ್ಲ ಎರಡಲ್ಲ, ಸುಮಾರು 10 ಪತ್ರಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ. ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಮೇನ್ ಆಗಿ ಡಿಸೈಡ್ ಮಾಡಿರುವಂಥದ್ದು. ಈಗ ಜನರೆದುರುಗಡೆ ನೀವು ಜಾಸ್ತಿ ಮಾಡಿ, ಇದನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಸುಳ್ಳು ಹೇಳುವಂಥದ್ದನ್ನು ಇವತ್ತಾರು ನಿಲ್ಲಿಸಿ. ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಸರ್ಕಾರ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟು ಬಜೆಟ್ ಅಲ್ಲೂ ಕೂಡ ಅನೌನ್ಸ್ ಮಾಡಿದೆ. ರಾಜ್ಯ ಸರ್ಕಾರ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಇವತ್ತು ಮೆಟ್ರೋ ಒಂದು ಆದಾಯವನ್ನು ತಗೊಂಡು ಹೋಗಿ ಮೆಟ್ರೋ ಅಲ್ಲಿ ಜನಗಳಿಗೆ ಇನ್ಕ್ರೀಸ್ ಮಾಡಿ ರೇಟ್ನ ತಗೊಂಡೋಗಿ ಶಕ್ತಿ ಬಸ್ಸಿನ ಸ್ಕೀಮ್ಗೆ ಹಾಕ್ತಾ ಇದ್ದಾರೆ ಇವತ್ತು ದುಡ್ಡು. ಇವತ್ತು ಕಳೆದ ವರ್ಷ ಕೂಡ 71% ಅಷ್ಟು ಬೆಲೆಯನ್ನು ಕೂಡ ಒಂದು ಟಿಕೆಟ್ ದರವನ್ನು ಕೂಡ ಜಾಸ್ತಿ ಮಾಡಿದ್ರು. ಈಗ 5% ಜಾಸ್ತಿ ಮಾಡ್ತೀನಿ 9ನೇ ತಾರೀಕಿಂದ ಹೋಗಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಕೇಂದ್ರ ಸರ್ಕಾರದ ನಿರ್ದೇಶನದ ಮೇಲೆಯೇ ಅನೇಕ ಬಾರಿ ತೀರ್ಮಾನ ಮಾಡ್ತಾರೆ. ಈಗ ಹೊಸದಾಗಿ ದರ ಏರಿಕೆ ಮಾಡಿರೋದು ಕೇಂದ್ರ ರಾಜ್ಯ ಸೇರಿ ಮಾಡಿರಬಹುದು ಅಂದಿದ್ದಾರೆ. ಈ ಮಧ್ಯೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಮೆಟ್ರೋ ಬೆಲೆ ಏರಿಕೆ ಆಗ್ಲೇಬೇಕಲ್ವಾ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.